ಆಣದಿನಿ ಏತ ನೀರಾವರಿ ಯೋಜನೆಯ ಎರಡನೇ ಹಂತದ 22.56 ಕೋಟಿ ರೂಪಾಯಿಗಳ ವೆಚ್ಚದ ಕಾಮಗಾರಿಯನ್ನು 6 ತಿಂಗಳುಗಳಲ್ಲಿ ಪೂರ್ಣಗೊಳಿಸಬೇಕೆಂದು ಬೀಳ್ಗಿ ಶಾಸಕ ಹಾಗೂ ಹಟ್ಟಿ ಚಿನ್ನದ ಗಣಿ ನಿಯಮಿತ ಅಧ್ಯಕ್ಷ ಜೆ.ಟಿ. ಪಾಟೀಲ್ ಹೇಳಿದರು. ಅವರು ಮಂಗಳವಾರ ಆಣದಿನಿ ಗ್ರಾಮದ ಹತ್ತಿರ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ ವತಿಯಿಂದ ಹಮ್ಮಿಕೊಂಡ ಏತ ನೀರಾವರಿ ಯೋಜನೆ ಎರಡನೇ ಹಂತದ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಚಾಲನೆ ನೀಡಿ ಮಾತನಾಡಿದ ಎಡಹಳ್ಳಿ, ಆಣದಿನಿ, ಬಣ್ಣಿದಿನಿ, ಗದ್ದನಿಕೇರಿ, ಕೇಸನೂರು ಗ್ರಾಮಗಳ ರೈತರಿಗೆ ಅನುಕೂಲವಾಗುವ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅಂತರ್ಜಲ ಹೆಚ್ಚಿಸುವ ಉದ್ದೇಶ ಇದಾಗಿದೆ. ಒಟ್ಟು 840 ಹೆಕ್ಟೇರ್ ಪ್ರದೇಶ ನೀರಾವರಿಯಾಗಲಿದ್ದು, ಈ ಭೂಮಿ ಆಲಮಟ್ಟಿ ಹಿನ್ನೀರಿಗೆ 524 ಮೀಟರ್ ಎತ್ತರಿಸಿದರೂ ಮುಳುಗಡೆಯಾಗದ ಜಮೀನು ಆಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮಾಲಾ ಸಂಗಪ್ಪ ನಾಲತ್ವಾಡ್, ಕಾರ್ಯಪಾಲಕ ಅಭಿಯಂತರ ಎಸ್ ಕೊಳ್ಳಿ, ಸಹಾಯಕ ಅಭಿಯಂತರ ಪ್ರಕಾಶ್ ನಾಯ್ಕ್, ಶಾಖಾಧಿಕಾರಿ ಸತೀಶ್ ಕಡ್ವಟ್ಕರ್, ಗುತ್ತಿಗೆದಾರ ವಿಶ್ವನಾಥ್ ಕಲ್ಯಾಣಿ, ಅಪ್ಪ ಸಾಹೇಬ್ ಪಾಟೀಲ್, ಮಾಜಿ ಜಿಲ್ಲಾ ಪಂಚಾಯತ್. ನಂತರ ಅವರು ಗದ್ದನಕೆರೆ ಕ್ರಾಸ್ ಬಳಿ 2022-23ನೇ ಸಾಲಿನ ವಿವೇಕ ಶಾಲಾ ಯೋಜನೆ ಅಡಿಯಲ್ಲಿ 14 ಲಕ್ಷ ರೂಪಾಯಿಗಳಲ್ಲಿ ನಿರ್ಮಿಸಲಾದ ಹಿರಿಯ ಪ್ರಾಥಮಿಕ ಶಾಲಾ ಕೊಠಡಿಯನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮಾಲಾ ನಾಲತ್ವಾಡ್, ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಎಸ್.ಎಂ. ರೇವಡಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂ.ಎಸ್. ಬರ್ದಾನಿ, ಹಿರಿಯ ಅಭಿಯಂತರ ವಿಜಯ್ ಪತ್ತಾರ್, ಎಸ್ಡಿಎಂಸಿ ಅಧ್ಯಕ್ಷ ಸದಾಶಿವ ಮೇಟಿ, ಮುಖ್ಯ ಗುರುಗಳು ಬಿ.ಎಲ್. ಭಜಂತ್ರಿ ಉಪಸ್ಥಿತರಿದ್ದರು. ಆಣದಿನಿ ಏತ ನೀರಾವರಿಗೆ ಚಾಲನೆ ಕೊಟ್ಟಿವಿ. 6 ತಿಂಗಳೊಳಗೆ ಮುಗಿಸ್ಬೇಕಂತ ಹೇಳಿವಿ. ಆನಂತರ 3000 ಎಕರೆ ನೀರಾವರಿ ಆಕತಿ. ಅದು 524 ಯೋಜನೆ ಒಳಗೂ ಮುಳುಗಡೆ ಆಗೋದಿಲ್ಲ. ಯಾರೋ ಒಂದಿಬ್ಬರು ನಮ್ಮ ಹೊಲ್ದಾಗ ಹಾಸ್ಬೇಡ್ರಿ, ಇಲ್ಲಿ ಹಾಸ್ಬೇಡ್ರಿ ಬಂದಿದ್ರು, ಹಳಿ ಇದ್ರೊಳಗೆ ಹಾಸ್ಕೊಂಡು ಹೋಗ್ತಾರೆ. ಒಂದು ಯಾರು ಹೊಲ್ದಾಗಾದರೂ ಅಂಡರ್ಗ್ರೌಂಡ್ ಪೈಪ್ ಹಾಕೊಂಡು ಹೋಗ್ತಾರೆ. ನನ್ನ ಅಂದಾಜು ಅದನ್ನು ತಟಸ್ಥ ಮಾಡೋಕ್ಕೆ ಯಾರಿಗೂ ಬರೋಂಗಿಲ್ಲ. ಅದು ನನಗೂ ಬರೋಂಗಿಲ್ಲ, ನಿಮಗೂ ಬರೋಂಗಿಲ್ಲ. ಇದು ಹೊಸ ಪ್ರಾಜೆಕ್ಟು ಹಳಿದು, ಆದರೆ ಯಾವುದು ಅನುದಾನ ಇದ್ದಿದ್ದಿಲ್ಲ. ಮಂಜೂರಾತಿ ನಾವು ಈಗ ಬಂದ್ಬೇಕು ಮಂಜೂರಾತಿ ಕೊಡಿಸಿದ್ವಿ. ಇಂಜಿನಿಯರ್ ಕೇಳ್ಬೋದು ನೀವು, ದುಡ್ಡು ನಾವು ಬಿಡುಗಡೆ ಮಾಡಿಸಿದ್ವಿ. ವಿಸ್ತರಣೆ ಆಗೈತೆ ಸರ್. ಈಗ ಮತ್ತೆ 2-3 ಹಳ್ಳಿಗೆ ಕೇಸನೂರು, ಬಣ್ಣಿದಿನಿ, ಆಣದಿನಿ ವಿಸ್ತರಣೆ ಆಗೈತೆ. ಒಂದು ಹಳಿವು ಏನೇನು ಹಿಂದಿನ ಸರ್ಕಾರದಾಗ ಆಗ್ಯಾವ, ದುಡ್ಡು ಇರ್ಲಾರ್ದನ ಯೋಜನೆ ಮಂಜೂರು ಮಾಡಿ ಹೋಗ್ಯಾವ. ಆದರೆ ಇವತ್ತು ಮತ್ತೊಮ್ಮೆ ಮಂಜೂರಾತಿ ತೊಗೊಂಡಿನ ಇದನ್ನು ಏನ್ರಿ, ಮತ್ತೊಮ್ಮೆ ಮಂಜೂರಾತಿ ತೊಗೊಂಡು ದುಡ್ಡು ಬಿಡುಗಡೆ ಮಾಡಿಸಿದ್ದೀವಿ. ಬಾಗಲಕೋಟೆ ನಗರ ವೇಗವಾಗಿ ಬೆಳೆಯುತ್ತಿದೆ. ಆಧುನೀಕರಣವಾದಂತೆ ಬೇಡಿಕೆಗಳು ಬದಲಾಗುತ್ತವೆ. ಹೀಗೆ ಗೃಹ ಅಲಂಕಾರಿಕ ವಸ್ತುಗಳಾದ ಪರಿಸರ ಸ್ನೇಹಿ ಕಿಟಕಿ, ಬಾಗಿಲುಗಳು ಅತ್ಯಾಕರ್ಷಕ ಬೆಲೆಯಲ್ಲಿ ಲಭ್ಯ ಇವೆ. ಕಿಂಜಾ ಸ್ಟೀಲ್ ಡೋರ್ಸ್ ನಲ್ಲಿ ಕೇರಳದಲ್ಲಿ ತಯಾರಾಗುವ ಸ್ಟೀಲ್ ಡೋರ್ ಮತ್ತು ಕಿಟಕಿಗಳು ಸೇರಿದಂತೆ ಇತರೆ ಉಪಕರಣಗಳು ಎಆರ್ ಎಂಟರ್ಪ್ರೈಸಸ್ ಪ್ಲೈವುಡ್ ಅಂಡ್ ಹಾರ್ಡ್ವೇರ್ ನಲ್ಲಿ ಕೈಗೆಟುಕುವ ದರದಲ್ಲಿ ಸಿಗಲಿದೆ. ಉನ್ನತ ದರ್ಜೆಯ ಉಕ್ಕಿನ ಬಾಗಿಲುಗಳು ಮೊದಲ ಬಾರಿ ನಗರದಲ್ಲಿ ಸಿಗಲಿದೆ. 2009ರಲ್ಲಿ ಆರಂಭವಾದ ಕಿಂಜಾ ದೇಶಾದ್ಯಂತ ಶಾಖೆಗಳು ಆರಂಭವಾಗಿದೆ. ಅದರಂತೆ ಬಾಗಲಕೋಟೆಯಲ್ಲೂ ನೂತನ ಮಳಿಗೆ ಆರಂಭವಾಗಿದ್ದು, ಗ್ರಾಹಕರ ಬೇಡಿಕೆ ಈಡೇರಿಸಲಾಗುವುದು ಎನ್ನುತ್ತಾರೆ ಎಆರ್ ಎಂಟರ್ಪ್ರೈಸಸ್ನ ಮಾಲೀಕರು. ಉಕ್ಕಿನ ವಸ್ತುಗಳು ತಾಳಿಕೆ ಬಾಳಿಕೆ ಬರುತ್ತವೆ. ಇದರ ಸದುಪಯೋಗ ಪಡೆದುಕೊಳ್ಳಿ. ಮನೆ ಮಳಿಗೆಗಳಿಗೆ ಭದ್ರತೆಯನ್ನು ಒದಗಿಸಲಿದ್ದು, ಉತ್ಪಾದನಾ ಗುಣಮಟ್ಟ, ಬೆಂಕಿ ನಿರೋಧಕತೆ, ಶೈಲಿ, ದಕ್ಷತೆಯಿಂದ ಕೂಡಿದ್ದು ಗ್ರಾಹಕರನ್ನು ಸೆಳೆಯುತ್ತಿದೆ. ಕಿಂಜಾ ಸ್ಟೀಲ್ ಡೋರ್ ಮತ್ತು ಇತರೆ ಪ್ಲೈವುಡ್ ಉಪಕರಣಗಳಿಗಾಗಿ ಹಿಂದೆ ಭೇಟಿ ನೀಡಿ. ಸಂಪರ್ಕಿಸಬೇಕಾದ ವಿಳಾಸ ಎಆರ್ ಎಂಟರ್ಪ್ರೈಸಸ್, ಕಿಂಜಾ ಡೋರ್ಸ್, ಅಂಜುಮನ್ ಕಾಂಪ್ಲೆಕ್ಸ್, ಶಾಪ್ ನಂಬರ್ 34, ಹುಬ್ಬಳ್ಳಿ ಬೈಪಾಸ್ ರೋಡ್, ನವನಗರ, ಬಾಗಲಕೋಟೆ 587103. ಸಂಪರ್ಕಿಸಬೇಕಾದ ನಂಬರ್ 9483434557 ಹಾಗೂ 8951976837.